ಜನರಕ್ಷಕ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ದಿನ ನಾವು ಬಂದಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ನಾಗಮಂಗಲ ಕ್ಷೇತ್ರದ ಮಾಜಿ MLA ಆಗಿರ್ತಕ್ಕಂತಹ ಸುರೇಶ್ ಅವರ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ಬನ್ನಿ ಇವತ್ತಿನ ಇಂಟರ್ವ್ಯೂ ನೋಡ್ಕೊಂಡ್ ಬರೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ದಿನ ನಾವಿದ್ದೀವಿ ಶಾಸಕರಾದ ಸುರೇಶ್ ಸರ್ ಜೊತೆ, ಮಾಜಿ ಶಾಸಕರಾದ ಸುರೇಶ್ ಸರ್ ಜೊತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಚುನಾವಣೆ ಬಗ್ಗೆ ನೀವೇನ್ ಹೇಳ್ತೀರಿ? ತುಂಬಾನೇ ಟಫ್ ಕಾಂಪಿಟೇಷನ್ ಇದೆ. ಮಂಡ್ಯದಿಂದ ಇಂಡಿಯಾವರೆಗೂ ತುಂಬಾನೇ ಚರ್ಚೆ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇದ್ರ ಬಗ್ಗೆ ಟಫ್ ಅಂತಕ್ಕಂಥದ್ದನ್ನ ಬಿಂಬಿಸಿದ್ದಾರೆ ಅಷ್ಟೇ. ನಮ್ಮ ವಿರೋಧಿ ಅಭ್ಯರ್ಥಿ ಎಲ್ಲ ಒಂದ್ ಕಡೆ ಆರ್ಥಿಕವಾಗಿ ಬಹಳ ಚೆನ್ನಾಗಿದ್ದಾರೆ, ಅದಕ್ಕೆ ಟಫ್ ಅಂತ ಕಾಂಗ್ರೆಸ್ ಹೇಳ್ತಾರೆ. ಬಟ್ ಅದು ಜನ ಮನಸ್ಸಿನಲ್ಲಿ ಕುಮಾರಸ್ವಾಮಿ ಇದೆ, ನಮಗೆ ಟಫ್ ಅನ್ನಿಸ್ತಾ ಇಲ್ಲ. ಸರ್, ಇದ್ರ ಜೊತೆಗೆ ನೀವು ರೈತರು ಪರಿವಾರದಿಂದ ಬಂದವರು, ರೈತರ ಕುಟುಂಬದವರಾಗಿರೋದ್ರಿಂದ ನೀವು ರೈತರ ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಾ? ರೈತರಿಗೆ ಈಗ ಈ ಸರ್ಕಾರದಿಂದ ಬರ್ತಕ್ಕಂತ ಸ್ಕೀಮ್ಸ್ ಗಳೇನಿದೆ ಅದು ಜನರ ಕೈ ಮುಟ್ತಿದ್ಯಾ? ರೈತರ ಕೈ ಮುಟ್ತಾ ಇದೆಯಾ? ಈಗ ರೈತರಿಗೆ ಯಾವುದೇ ಆದಂತ ಸ್ಕೀಮ್ಸ್ ಮಾಡೇ ಇಲ್ಲ ಈ ಸರ್ಕಾರ. ಅವ್ರು ಕೇವಲ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಂತಕ್ಕಂಥ ಅದನ್ನ ಮೋಸ ಮಾಡ್ಕೊಂಡು ಹೋಗ್ತಾ ಇರೋದು ಈ ಸರ್ಕಾರದ ಸಾಧನೆ. ಈ ನಿಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಟೈಮಲ್ಲಿ ನೀವು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ನ ನೀವು ಕೆಲವೊಂದು ಹೇಳ್ಬೋದಾ ಸರ್ ಜನಗಳಿಗೆ? ನಮ್ದು ಸರ್ಕಾರ ಇದ್ದಿದ್ದು 14 ತಿಂಗಳು, ಅದರಲ್ಲಿ 10 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಇತ್ತು. ಇನ್ನು 4 ತಿಂಗಳಲ್ಲಿ ನಾವು ಪರಿಪೂರ್ಣವಾಗಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಕಟ್ಟೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆಯನ್ನ 212 ಕೋಟಿ ಮಾಡಿದ್ದೀವಿ. ಪ್ರತಿ ಗ್ರಾಮಗಳಿಗೂ ಸಹ ಕುಡಿಯೋ ನೀರಿನ ವ್ಯವಸ್ಥೆಗಳು, ಅದು ಪಾಂಡವಪುರ, KR ಪೇಟೆ ಮತ್ತು ನಾಗಮಂಗಲ ತಾಲೂಕಲ್ಲಿ ಸಂಪೂರ್ಣವಾಗಿ KRS ದಿಂದ ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತೆ ನಾನು ಮೊದಲು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕೆಲವು ಭಾಗಕ್ಕೆ ಮಾರ್ಕೊಂಡಿನ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಗ್ರಾಮಗಳಿಗೂ ಸಹ ಬಹುತೇಕ ಒಂದು 8 ರಿಂದ 10 ಗ್ರಾಮಗಳನ್ನ ಹೊರತುಪಡಿಸಿದ್ರೆ ಎಲ್ಲ ಗ್ರಾಮಗಳಿಗೂ ಸಹ ಕಾಂಕ್ರೀಟ್ ರಸ್ತೆ, ಕಾಂಕ್ರೀಟ್ ಚರಂಡಿಗಳನ್ನ ಮಾಡಿಸಿದ್ದೇವೆ. ಬಹುತೇಕ 80% ಎಲ್ಲ ಗ್ರಾಮಗಳಿಗೂ ಸಹ, ಹೈವೇಗಳಿಗೂ ಸಹ ಅತ್ಯುತ್ತಮವಾದ ರಸ್ತೆಗಳನ್ನ ನಿರ್ಮಿಸಿದ್ದೇವೆ. ಇದ್ರ ಜೊತೆಗೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಹಲವಾರು ಜನಗಳಿಗೆ ಈ ವಿದ್ಯುತ್ ಶಕ್ತಿ ಕನೆಕ್ಷನ್ಸ್ ಕೊಡ್ತಕ್ಕಂಥದ್ದು, ಟ್ರಾನ್ಸ್ಫರ್ ಹಾಕ್ಕೊಡ್ತಕ್ಕಂಥದ್ದು, ಆ ಕೆಲಸ ಎಲ್ಲ ಮಾಡಿದೆ. ಹಲವಾರು ಯೋಜನೆಗಳನ್ನ ನಾವು ಹಾಕ್ಕೊಂಡಿದ್ದೀವಿ. ಜೊತೆಗೆ ಈಗ ಕರ್ನಾಟಕ ರಾಜ್ಯ ತುಂಬಾ ಬರಗಾಲದಲ್ಲಿದೆ. ರೈತರಿಗೆ ನೀರು ಸಿಗ್ತಿಲ್ಲ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇದು ಸರ್ಕಾರ ನಿರ್ಮಿಸಿರ್ತಕ್ಕಂಥ ಕೃತಕ ಅಭಾವ, ಕೃತಕ ಬರಗಾಲ. ಡ್ಯಾಮ್ಗಳಲ್ಲಿ ನೀರಿದ್ದು ಸಹ ನಮ್ಮ ಕೆರೆಕಟ್ಟೆಗಳು ತುಂಬಿಸ್ತೆ ತಮಿಳುನಾಡಿಗೆ ನೀರನ್ನ ಬಿಟ್ಕೊಂಡು ನಮ್ಮ ಕೆರೆಕಟ್ಟೆಗಳಲ್ಲಿ ಬೋರ್ವೆಲ್ ಪಕ್ಕ ಇರ್ತಕ್ಕಂಥ ಬೋರ್ಗಳಲ್ಲಿ ನೀರಿಲ್ದಂಗೆ ಮಾಡಿರ್ತಕ್ಕಂಥದ್ದು ಇದು ಕೃತಕ ಅಭಾವನ ಅವರು ಮಾಡಿರ್ತಕ್ಕಂಥದ್ದು. ಯಾವ ಬರನೂ ಇರಲಿಲ್ಲ. ಇವರು ಕೃತಕವಾಗಿ ಕೇಂದ್ರ ಸರ್ಕಾರ ಗೂಬೆ ಕುಂಡಿಸೋಕ್ಕೋಸ್ಕರ ಕೃತಕ ಅಭಾವನ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.